ಪ್ಯಾಕೆಟ್ ಹಚ್ಕೊಡೋದ್ರ ಹಾಲು ಎಂದಿಗೆ ಅಂತೀರಿ ಒಮ್ಮೆ ಅವ್ರು 5 ರೂಪಾಯಿ 4 8 ರೂಪಾಯಿ ಕಡಿಮೆ ಮಾಡ್ತಾರೆ. ಸರ್ಕಾರ ಅಂಗಡಿಗಳು ಸರ್ಕಾರ ಸಂಸ್ಥೆಗಳಿಂದ ರೈತ ಸಂಸ್ಥೆ ಸರ್ಕಾರ ಸಂಸ್ಥೆ ಎಷ್ಟು ಗಟ್ಟಿಯಾಗಿ ಬಿಡ್ತೈತಿ, ನೀವು ರೈತರು ಎಷ್ಟು ಗಟ್ಟಿಯಾಗಿ ಬಿಡ್ತೀವಿ. ಪ್ರೈವೇಟ್ ಉದಾಹರಣೆ ಕೋವಿಡ್ ಟೈಮ್ದಾಗ ಎಲ್ಲರೂ ಬಂದ್ ಮಾಡ್ಕೊಂಡ ಹೋಗ್ಬಿಟ್ಟು ಅವರೆಲ್ಲ ಎಲ್ಲೂ ಅಂದ್ರೆ ಎಲ್ಲ ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ಕೊಂಡ್ ಬಿಟ್ಟಾರೆ. ಅಕಸ್ಮಾತ್ ನಾವು ಅವಾಗ ನಂದಿನಿ ಅಂದ್ರೆ ಕೇಂದ್ರ ಹಾಲು ತಗೋದ್ರಿಲ್ಲ ಅಂದ್ರೆ ದಿವಸ 80 ಲಕ್ಷ ಲೀಟರ್ ಹಾಲು ರೈತರು ಅಂದ್ರೆ ರೋಡಿಗೆ ಚಲೋ ಆಗ್ತೈತ್ರ. ಇಂಥ ಟೈಮ್ದಾಗ ನಾವು ಸರ್ಕಾರ ಸಂಸ್ಥೆ ಬೇಕಾಗ್ತೈತೆ. ಪ್ರೈವೇಟ್ ತಮಗೆ ಹೆಂಗ್ ಕೆಲಸ ಆಗೋದ್ರೆ ಪ್ರೈವೇಟ್ ಹೆಚ್ಚು ನಂಬೋಕ್ಕಿಂತ ನೀವು ಕೋಆಪರೇಟಿವ್ ಸಹಕಾರನಾಗ ಇತ್ತಂದ್ರೆ ಇನ್ನೂ ನಿಮಗೆ ಅನುಕೂಲ ಆಗ್ತೈತೆ. ಆದ್ರೆ ಸರ್ಕಾರ ಸಂಸ್ಥೆಗಳು ಉಳಿಬೇಕು ಬೆಳಿಬೇಕು. ಯಾಕಂದ್ರೆ ನೀವೆಲ್ಲ ಕೂಡಿ ನಮ್ಗೊಂದು ಸಂಸ್ಥೆ ನಡೆಸಕ ಕೊಟ್ಟಿರ್ತೀರಿ. ಸಂಸ್ಥೆ ಚಲೋ ನಡೀಬೇಕು. ಒಂದೊಂದ್ಸಲ ತಪ್ಪಾಗಿರ್ತಾವ, ಇನ್ನೊಂದು ವ್ಯತ್ಯಾಸ ಆಗಿರ್ತಾವ. ತಪ್ಪನ್ನು ಹೊರಗೆ ನಾವು ರಿಪೀಟ್ ಮಾಡಬಾರ್ದು. ಆ ತಪ್ಪನ್ನು ಸರಿ ಮಾಡ್ಕೊಂಡು ಹೋದ್ರೆ ಸಂಸ್ಥೆ ಯಾವತ್ತೂ ಲಾಸ್ ಆಗೋದಿಲ್ಲ, ಗಟ್ಟಿಯಾಗಿ ನಿಲ್ತೈತಿ. ಅದೇ ನೀವೆಲ್ಲರೂ ಆಶೀರ್ವಾದದ ಬೆಳಗಾಂ ಹಾಲು ಅಂದ್ಬಿಟ್ಟು ಪೂರ್ತಿ ಗಟ್ಟಿಯಾಗೆಲ್ಲ ನಡೆಸಾಕತ್ತಿದೆ. ನಿಮ್ಗೆಲ್ಲರೂ ಆಶೀರ್ವಾದದಿಂದ, ಯಾಕಂದ್ರೆ ಈ ಎಲ್ಲ ಸಂಸ್ಥೆ ಎಷ್ಟು ಬೆಳಗಾಂ ಜಿಲ್ಲಾ ಸಹಕಾರ ಸಂಸ್ಥೆ ನಿಮ್ಗೆಲ್ಲರ ಆಶೀರ್ವಾದದಿಂದ ನಮಗೆ ಕೊಟ್ಟಿದ್ರಿ. ಮತ್ತೆ ಇನ್ನೊಂದು ದೊಡ್ಡ ಸಂಸ್ಥೆ ಅಕ್ಟೋಬರ್ ಅದನ್ನು ನಮಗೆ ಕೊಡತ್ತೀರಿ, ಅದು ನಮಗೆ ಬರ್ತೈತಿ. ಅದನ್ನು ರೈತರಿಗೆ ಗಟ್ಟಿಯಾಗಿ ನಿಮ್ ಹುಡುಗಿಯರಿಗಿಂತ ಹೆಚ್ಚು 12 ಸೀಟ್ DCC ನಿಮ್ಮ ಆಶೀರ್ವಾದ ಹೆಂಗ ಮಾಡಿ ಗೆಲ್ಕೊಂಡ ಬರ್ತನು. ಅಧ್ಯಕ್ಷ ನಮ್ದ ಮಾಡ್ತನು, ಉಪಾಧ್ಯಕ್ಷ ನಮ್ದ ಮಾಡ್ತನು. ಮತ್ತೆ ರೈತರಿಗೆ 3,400 ಕೋಟಿ ಸಾಲ ಕೊಟ್ಟಲ್ಲ, ಅದ್ರ 4,000 ರೂಪಾಯಿ 0%. ರೈತರಿಗೆ ಇನ್ನೂ ಮಾಡಲು ಒಟ್ಟೆ ಯಾರಿಗೂ ಕಾಡಿಸಿದಾಗ ಪತ್ರಗಳು ಹೆಚ್ಚು ಮಾಡಿ. ಯಾಕಂದ್ರೆ ನಮ್ DCC ಬ್ಯಾಂಕ್ ಡೈರೆಕ್ಟರ್ ಎಲ್ಲ ಕಡೆ ಇವರು ಆಗಿರೋದಿಲ್ಲ, ಎಲ್ಲರೂ ಬೈಕಲ್ಲಿ ಕಾಡ್ತಾರೆ ಖರ್ಚು ಮತ್ತ ಏನು ಹಂಗೆಲ್ಲ ಕಾಡಿಸ್ಬಾರ್ದ. ರೈತರಿಗೆ ಇವತ್ತು ಓಟ್ ಹಾಕಿಲ್ಲ ನಮ್ ಹಂಗೆಲ್ಲ ಓಟ್ ಹಾಕ್ತಾರೆ ಬಿಡ್ತಾರ, ಅವ್ರು ಹಾಕ್ತಾರೆ. ಈ ಒಳಗೆ ಹೋಗಿ ಆಯ್ತು ಗುರ್ತು ಮಾತಾಡಿದೆ ನಮ್ಗೆ ಹಾಕಂತ 2 ಕಡೆ ಹೇಳ್ತಾರೆ. ಒಳಗೋಗಿ ಯಾವ ಹಾಕಂತ ಯಾರು ಹೋಗ್ತೀವಿ. ಅದಕ್ಕೆ ಅದನ್ನ ಬಿಟ್ಟುಗಳು ದೇವ್ರ ಮೇಲೆ ಭಾರ ಆಗ್ತೈತೆ. ಮಹಾತ್ಮ ನೀವು ಸೇವಾ ಮಾಡ್ತಂತ ಹೇಳಿ ದೇವರ ಆಶೀರ್ವಾದ ಜನರ ಆಶೀರ್ವಾದ ಕೇಳ್ತಾರೆ. ಅದಕ್ಕೆ ಅದೊಂದು ದೊಡ್ಡ ಸಂಸ್ಥೆ ನಿಮ್ಮ ಆಶೀರ್ವಾದ ಬಂದಂತ DCC ಮುಖಾಂತರ ಇನ್ನೂ ರೈತರಿಗೆ ಹೆಚ್ಚಿನ ಪ್ರಾಮಾಣಿಕ ಪ್ರಯತ್ನ ಚಲೋ ನಡೆಸ್ತು ಮಾಡ್ತೀವಿ. ಅದಕ್ಕೆ ನೀವೆಲ್ಲರೂ ಗಟ್ಟಿಯಾಗಿ ರೈತರ ಆರ್ಥಿಕವಾಗಿ ಇನ್ನೂ ಗಟ್ಟಿಯಾಗಬೇಕು. ಯಾಕಂದ್ರೆ ಹೆಚ್ಚು ನಮ್ಮ ಭಾಗದಲ್ಲಿ ಜನ ನಿಮ್ ಕಬ್ಬು ಬೆಳೆಸ್ತೀರಿ, ಕಬ್ಬಿನ ಉತ್ಪನ್ನ ಸಾಕಷ್ಟು ಬರ್ತೈತೆ. ಅದ್ರ ಜೊತೆ ಹೈನುಗಾರಿಕೆ ಮುಖಾಂತರ ಇದು ಒಂದು ಉತ್ಪನ್ನ ಬಂದ ನಿಮ್ಗಂದ್ರೆ ತಿಂಗಳಿಗೆ ಅಂದ್ರೆ 3 ಬಿಲ್ ಬರಬೇಕು. ನಿಮ್ದೆಲ್ಲ ಖರ್ಚು ಅದ್ರ ಮ್ಯಾಗ ನಡೆದಿರ್ಬೇಕು. ಇಂಥವೆಲ್ಲ ಮಾಡ್ತೀವಿ. ತಾವು BMC ಮತ್ತೊಂದು ಏನ್ ತಾವು ಹೇಳಿದ್ರಿ ಈ ಟೈಮಿಂಗ್ ಕರೆಕ್ಟ್ ಆಗಿ ಸರ್ಚ್ ಮಾಡಿ ನಿಮ್ಮ ರೈತರಿಗೆ ಅನುಕೂಲ ಆಗುವಾಗ. ಇನ್ನೊಂದು ನಿಮ್ ಕಿವಿ ಮಾತು ಹೇಳ್ತೀನಿ. ಯಾಕಂದ್ರೆ ನಮ್ ಕಡೆ ರೈತರು ನಿಮ್ಗೆ ಹೇಳ್ರಿ, ಈಗ 7-8 ಟೈಮ್ ಕೊಡೋದು. ಬೆಂಗಳೂರು ಕಡೆ ಎಲ್ಲ ಮತ್ತೆ ಆ ಕಡೆ ಭಾಗದಾಗ ಬೆಳಿಗ್ಗೆ 5 ಗಂಟೆಗೆ ಎದ್ದು 6 ಗಂಟೆ ಒಳಗೆ 6 ಹಿಂದೆ 7 ಗಂಟೆಗೆ ಅಲ್ಲಿ ಸೊಸೈಟಿ ಬಂದ 9 ಗಂಟೆಗೆ ಡೈರಿ ಬಂದು ಎಲ್ಲ ಹಾಲು ಫುಲ್ ಆಗಿಬಿಡ್ತಾರೆ. ಅಂದ್ರೆ ಎಷ್ಟು ಜಲ್ದಿ ಫ್ಯಾಕ್ಟ್ರಿ ಅಷ್ಟು ಕಡಿಮೆ ಆಗ್ತೈತಿ ಹಾಲು